ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ವೀಣಾ ಪ್ರಮೋದ್. ಪಂಚತಂತ್ರದ ಕಥೆಗಳು ಮಾಲಿಕೆಯಲ್ಲಿ ಈ ದಿನದ ಕತೆ ಕಪಟ ಸರ್ಪ. ನಮಸ್ಕಾರ ಮಕ್ಕಳೇ, ಚೆನ್ನಾಗಿದ್ದೀರಾ ಎಲ್ಲ? ನಾನಿವತ್ತು ಯಾವ ಕತೆ ಹೇಳ್ಬೋದು ಅಂತ ಕಾಯ್ತಾ ಇರ್ತೀರಾ ಅಲ್ವಾ? ನಾವು ನಮ್ಮ ಶತ್ರುಗಳನ್ನು ಯಾವಾಗಲೂ ನಂಬಬಾರ್ದು, ದುಷ್ಟರಿಂದ ದೂರ ಇರಬೇಕು ಅನ್ನೋ ಒಂದು ನೀತಿ ಹೇಳುವಂತ ಕಥೆಯನ್ನ ನಾನು ನಿಮ್ಗೆ ಇವತ್ತೆಲ್ಲ ಹೇಳ್ತೀನಿ. ಒಂದು ದೊಡ್ಡ ಕೆರೆ ಇರತ್ತೆ, ಅದರ ಹತ್ರ ಒಂದು ನಾಗರಹಾವು ವಾಸ ಆಗಿರತ್ತೆ. ಆ ಕೆರೆನಲ್ಲಿ ಸಾಕಷ್ಟು ಚಿಕ್ಕ ದೊಡ್ಡ ಕಪ್ಪೆಗಳೆಲ್ಲ ಇರತ್ವೆ. ಕಪ್ಪೆಗಳ ರಾಜನ ಒಳ್ಳೆ ಆಡಳಿತದಲ್ಲಿ ಕಪ್ಪೆಗಳೆಲ್ಲ ಸುಖ ಸಂತೋಷದಿಂದ ಬದುಕ್ತಾ ಇರತ್ವೆ. ಈ ನಾಗರಹಾವಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರತ್ತೆ, ಶಕ್ತಿ ಹೋಗ್ಬಿಟ್ಟಿರತ್ತೆ. ಸುಲಭವಾಗಿ ಆಹಾರನ ದೊರಕಿಸ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಇರಲಿಲ್ಲ. ಅದಕ್ಕೆ ಅದು ಈ ಕಪ್ಪೆಗಳನ್ನ ಹಿಡಿದು ತಿನ್ನಬೇಕು ಅಂತ ಆಲೋಚನೆ ಮಾಡುತ್ತೆ. ಹೇಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಒಂದು ದಿನ ಅದಕ್ಕೊಂದು ಉಪಾಯ ಹೊಳೆಯುತ್ತೆ. ಅದು ಕೆರೆ ಹತ್ರ ತೀರಕ್ಕೆ ಹೋಗಿ ರೋಗದಿಂದ ಬಳಲ್ತಾ ಇರೋ ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಕಪ್ಪೆಗಳ ರಾಜ ನೀರಿನಿಂದ ಏತಕ್ಕೋ ಹೊರಗೆ ಬಂತು. ಅದು ದಯನೀಯ ಸ್ಥಿತಿನಲ್ಲಿ ಮಲಗಿದ್ದ ಈ ಹಾವನ್ನ ನೋಡುತ್ತೆ. ಸ್ವಲ್ಪ ಹೆದರಿಕೆಯೊಡನೆ ಅದು ಅಲ್ಲಿ ಮಲಗಿರೋ ಕಾರಣ ಕೇಳುತ್ತೆ. ಆಗ ಹಾವು ಹೇಳುತ್ತೆ, 1 ವಾರದ ಮೊದಲು ನಾನು ಒಬ್ಬ ಪಂಡಿತ ಪುತ್ರನಿಗೆ ಕಚ್ಚಿಬಿಟ್ಟಿದ್ದೆ. ಅವನು ನನ್ನನ್ನ ಕೋಲಿನಿಂದ ಹೊಡೆದು ಸಾಯಿಸೋಕೆ ಪ್ರಯತ್ನಿಸಿದ್ದ. ನಾನು ಕಚ್ಚಿದ ತಕ್ಷಣನೇ ಅವನು ಸತ್ತು ಹೋಗ್ಬಿಟ್ಟ. ಅದಕ್ಕೆ ಪಂಡಿತ ನನಗೆ ಶಾಪ ಕೊಟ್ಟಿದ್ದಾನೆ. ಆ ಶಾಪದ ರೀತಿ ನಾನು ಕಪ್ಪೆಗಳ ಸೇವೆನ ಮಾಡಬೇಕು. ಅದು ಏನು ಕೊಡುತ್ತೋ ಅದನ್ನೇ ಆಹಾರವಾಗಿ ಸ್ವೀಕರಿಸಬೇಕು. ಅದಕ್ಕೆ ನಾನು ಇಲ್ಲಿದ್ದೀನಿ ಅಂತ ಹೇಳುತ್ತೆ. ಇದನ್ನು ಕೇಳಿ ಕಪ್ಪೆಗಳ ರಾಜ ಮತ್ತು ಮಂತ್ರಿಗಳಿಗೆಲ್ಲ ತುಂಬಾ ಸಂತೋಷ ಆಗ್ಬಿಡುತ್ತೆ. ಇತರ ಕಪ್ಪೆಗಳು ಕೂಡ ಹಾವಿನ ಸುತ್ತ ನೆರೆದವು. ಕಪ್ಪೆಗಳ ರಾಜ ಹಾಗೂ ಕೆಲ ಮಂತ್ರಿ ಕಪ್ಪೆಗಳು ಹಾವಿನ ಬೆನ್ನಿನ ಮೇಲೆ ಹಾರಿ ಕೂತ್ಕೊಳ್ಳುತ್ತವೆ. ಹಾವು ಅವುಗಳನ್ನೆಲ್ಲ ಹೊತ್ಕೊಂಡು ಕೆರೆನಲ್ಲಿ ಒಂದು ಸುತ್ತು ಹಾಕತ್ತೆ. ಮಾರನೇ ದಿನ ಕೂಡ ಎಲ್ಲ ಕಪ್ಪೆಗಳು ಹಾವಿನ ಬೆನ್ನಿನ ಮೇಲೆ ಸವಾರಿ ಮಾಡಿದ್ವು. ಹಾವು ಕೆರೆಯ ಉದ್ದ ಅಗಲಕ್ಕೂ ಅವುಗಳನ್ನೆಲ್ಲ ಸುತ್ತಿಸ್ತು. ಹೀಗೆ ಕೆರೆಯಲ್ಲಿ ಸುತ್ತಾ ಇರುವಾಗ ಹಾವಿನ ವೇಗ ಕಡಿಮೆ ಆದ ಹಾಗೆ ಕಪ್ಪೆಗಳ ರಾಜನಿಗೆ ಅನ್ನಿಸ್ತು. ಆಗ ರಾಜ, ಹಾವೇ, ನೀನ್ ಯಾಕೆ ನಿಧಾನವಾಗಿ ಚಲಿಸ್ತಾ ಇದ್ದೀಯಾ ಅಂತ ಕೇಳ್ತು. ಆವಾಗ ಈ ಹಾವು, ಪ್ರಭು, ನಾನು ಆಹಾರ ಸೇವಿಸಿಲ್ಲ, ಹಾಗಾಗಿ ದುರ್ಬಲನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತು. ದೊರೆ ಕಪ್ಪೆಗೆ ತುಂಬಾ ದುಃಖವಾಗಿ, ನೀನು ಹಸಿದಿರಬಾರ್ದು, ನೀನು ಕಪ್ಪೆಗಳನ್ನ ತಿಂದು ಜೀವಿಸು ಅಂತ ಹೇಳ್ತು. ಹಾವು ಒಪ್ಪಿ ಒಂದಾದ ಮೇಲೆ ಒಂದರಂತೆ ಕಪ್ಪೆಗಳನ್ನ ತಿಂದು ಹಾಕ್ತು. ಕಡೆಗೆ ಆ ರಾಜ ಕಪ್ಪೆನ ಉಳಿದು ಕೆರೆನಲ್ಲಿ ಇನ್ಯಾವ ಕಪ್ಪೆನೂ ಇರೋದೇ ಇಲ್ಲ, ಎಲ್ಲಾನು ಆ ಹಾವು ತಿಂದು ಹಾಕ್ಬಿಟ್ಟಿರುತ್ತೆ. ಆಗ ಆ ಹಾವು ಕಪ್ಪೆಗಳ ರಾಜನೊಂದಿಗೆ ಹೀಗೆ ಹೇಳುತ್ತೆ, ನಾನಿನ್ನು ಹಸಿದಿರಲಾರೆ, ಕೆರೆನಲ್ಲಿ ನಿನ್ನನ್ನು ಬಿಟ್ಟು ಒಂದು ಕಪ್ಪೆ ಕೂಡ ಇಲ್ಲ, ಈಗ ನಿನ್ನನ್ನು ತಿಂದ್ಬಿಡ್ತೀನಿ, ಕ್ಷಮಿಸು ಅಂತ ನುಗ್ಗಿ ಕಪ್ಪೆಗಳ ರಾಜನನ್ನು ಕೂಡ ಹಿಡಿದು ತಿಂದು ಹಾಕ್ಬಿಡುತ್ತೆ. ನೋಡಿದ್ರ ಮಕ್ಕಳೇ, ದುಷ್ಟರನ್ನ, ಶತ್ರುಗಳನ್ನ ಯಾವಾಗ್ಲೂ ನಂಬಬಾರ್ದು. ಅವರು ಎಷ್ಟೇ ಒಳ್ಳೆ ತರ ಸ್ನೇಹಿತರಂತೆ ನಟಿಸಿದ್ರು ಕೂಡ ಕಡೆಗೆ ತಮ್ಮ ದುಷ್ಟ ಬುದ್ಧಿಯನ್ನ ತೋರಿಸ್ಬಿಡ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು, ಆಯ್ತಾ? ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆನ ನಿಮ್ಗೆಲ್ಲ ಹೇಳ್ತೀನಿ. ಬರ್ಲಾ?